ಎಲ್ಲರಿಗೂ ನಮಸ್ಕಾರ. ಅರಿವಿನ ಅಂಗಳ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಈಗೇನು ದ್ವಿತೀಯ PUC ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಅವರೆಲ್ರಿಗೂ ಕೂಡ ಮೊದಲನೇದಾಗಿ ಆಲ್ ದ ಬೆಸ್ಟ್ ಹೇಳ್ತೀನಿ. ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗ್ಲಿ, ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಒಂದು ದೀರ್ಘಕಾಲದ ಬ್ರೇಕ್ನ ನಂತರ ಪುನಃ ಯೂಟ್ಯೂಬ್ನಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. 28ರಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದೆ. ಸ್ವಲ್ಪವೇ ಸಮಯಾವಕಾಶ ಇದೆ. ಈ ಸಮಯದಲ್ಲಿ ತುರ್ತಾಗಿ ನೀವು ಏನು ಪ್ರಿಪರೇಷನ್ ಅನ್ನ ಮಾಡಬಹುದು, ಯಾವುದನ್ನ ನೋಡಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೆ ನಡೆದಂತಹ ಬೋರ್ಡಿಂದ ನಡೆದಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನಿದೆ, 3 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅದರ 1 ಅಂಕದ ಪ್ರಶ್ನೆಗಳು ಏನಿದೆ ಎಲ್ಲವನ್ನ ಇವತ್ತಿನ ತರಗತಿಯಲ್ಲಿ ನೋಡೋ ಪ್ರಯತ್ನವನ್ನ ಮಾಡೋಣ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಆಪ್ಷನ್: ಮಂಡೋದರಿ, ಬಹುರೂಪಿಣಿ, ಸೀತೆ, ರಾಮ. ಇಲ್ಲಿ ಸೀತೆ ಅನ್ನುವಂತಹದ್ದು ಸರಿಯಾದ ಉತ್ತರ. ಗುರು ಹೇಗೆ ವರ್ತಿಸಬಾರದು? ಶರಣನಂತೆ, ಗುರುವಿನಂತೆ, ಲಘುವಾಗಿ, ಜಂಗಮನಾಗಿ ಅನ್ನೋ ಆಪ್ಷನ್ಗಳಿದೆ. ಇದರಲ್ಲಿ ಸರಿಯಾದ ಉತ್ತರ ಲಘುವಾಗಿ. ಗುರು ಲಘುವಾಗಿ ವರ್ತಿಸಬಾರದು. 3ನೇ ಪ್ರಶ್ನೆ, ಹಗೆಯನ್ನ ಏನೆಂದು ಉಪೇಕ್ಷಿಸಬಾರದು? ಆಪ್ಷನ್: ಶತ್ರುವೆಂದು, ಬಾಲಕನೆಂದು, ತೃಣವೆಂದು, ಚಿಗುರೆಂದು. ಹಗೆಯನ್ನು ಬಾಲಕ ಅಂತ ಹೇಳಿ ಉಪೇಕ್ಷೆ ಮಾಡಬಾರದು ಅಂತ ಹೇಳಿ ಬರುತ್ತೆ, ಹಾಗಾಗಿ ಬಾಲಕನೆಂದು. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಅರ್ಥವೇನು ಅಥವಾ ಭಾವವೇನು? ಆಪ್ಷನ್ಸ್: ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತಾಡುತ್ತಾರೆ, ಭಿನ್ನಾಣದ ಮಾತನ್ನಾಡಿದರೂ ಉಪಕಾರಿಯಾಗಿರುತ್ತಾರೆ, ಉಪಕಾರ ಮಾಡುವುದು ಭಿನ್ನಾಣದ ಮಾತಿನವರ ಸ್ವಭಾವ, ದುರ್ಜನರು ಸಮಾಜಮುಖಿ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತುಗಳನ್ನಾಡುತ್ತಾರೆ. ಭಿನ್ನಾಣದ ಮಾತು ಅಂದ್ರೆ ಕೊಂಕು ಮಾತುಗಳನ್ನ ಆಡ್ತಾರೆ ಅಂತ. ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದ ನದಿಗೆ, ಎಳೆನಗೆಗೆ, ಬಾನಿಗೆ, ಭೂಮಿಗೆ ಅನ್ನೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಜೀವನದ ನದಿಗೆ ಅನ್ನೋದು ಸರಿಯಾದ ಉತ್ತರ. ಕೊನೆಗೆ ಬಸಲಿಂಗ, ಇಲ್ಲಿ ಬಸಲಿಂಗ ಆಗ್ಬೇಕಾಗಿತ್ತು, ತಪ್ಪಾಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳ್ಳಿ. ಯಾವುದರಿಂದ ಮುಕ್ತನಾಗಿದ್ದ? ಆಪ್ಷನ್: ಸುಳ್ಳುಗಳಿಂದ, ಜಾತಿ ಭಾವನೆಯಿಂದ, ಕಣ್ಣು ನೋವಿನಿಂದ, ಹತಾಶೆಯಿಂದ. ಇಲ್ಲಿ ಹತಾಶೆಯಿಂದ ಆಗ್ಬೇಕಾಗಿತ್ತು, ಪುನಃ ಇಲ್ಲೂ ಕೂಡ ಸಣ್ಣ ಮಿಸ್ಟೇಕ್ ಆಗಿದೆ, ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸರಿಯಾದ ಉತ್ತರ ಸುಳ್ಳುಗಳಿಂದ ಮುಕ್ತನಾಗಿದ್ದ. 7ನೇ ಪ್ರಶ್ನೆ, ಒಂದು ರಾಜ್ಯದ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನ ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಅರ್ಥವೇನು? ಮೊದಲನೇ ಆಪ್ಷನ್: ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು. 2ನೇದು: ಹೊರ ರಾಜ್ಯದವರು ತಮ್ಮ ಮಾತೃಭಾಷೆಯಲ್ಲೇ ವ್ಯವಹರಿಸಬಹುದು. 3ನೇದು: ಹೊರ ರಾಜ್ಯದ ವಲಸಿಗರಿಗೆ ಸ್ಥಳೀಯ ಭಾಷೆ ಕಲಿಕೆ ಅನಿವಾರ್ಯವಲ್ಲ. 4, ಹೊರ ರಾಜ್ಯದವರು ಯಾವ ಭಾಷೆಯಲ್ಲಾದರೂ ವ್ಯವಹರಿಸಬಹುದು. ಇದಕ್ಕೆ ಉತ್ತರ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು. ಇನ್ನು ಉಳಿದ 3 ಆಪ್ಷನ್ಗಳು ತಪ್ಪಿದೆ, ಹಾಗಾಗಿ ಇದು ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು? ಶೃಂಗೇರಿ ಮಠ, ಗೂಳೂರು ಮಠ, ರಂಭಾಪುರಿ ಮಠ, ಸಿದ್ಧಗಂಗಾ ಮಠ. ಗೂಳೂರು ಮಠ ಸರಿಯಾದ ಉತ್ತರ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಅರಣ್ಯದಲ್ಲಿ, ಶಿಕಾರಿ ಗಂಡಿಯಲ್ಲಿ, ಮರದ ಮೇಲೆ, ಬೇಲಿಯ ಬುಡದಲ್ಲಿ. ಶಿಕಾರಿ ಗಂಡಿಯಲ್ಲಿ ಅನ್ನೋದು ಸರಿಯಾದಂತಹ ಉತ್ತರ. ಇದ್ದಿದ್ದನ್ನ ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ, ಜನಗಳ ವಿಶ್ವಾಸನೂ ಉಳಿಸಿಕೊಂಡು, ಕುರ್ಚಿನೂ ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮ ಏನು ಅನ್ನೋದು ಪ್ರಶ್ನೆ. ಆಪ್ಷನ್ಗಳು ಈ ರೀತಿಯಾಗಿದೆ: ಅಧಿಕಾರ ಉಳಿದರೆ ಸಾಕು, ನಿವೃತ್ತಿಯ ಬಯಕೆ, ವಿರೋಧ ಪಕ್ಷದವರ ಬಗ್ಗೆ ಭಯ, ಅಧ್ಯಕ್ಷಗಿರಿ ಎಂಬುದು ಸರಾಗ. ಇಲ್ಲಿ ಅಧಿಕಾರ ಉಳಿದರೆ ಸಾಕು ಅನ್ನುವಂತಹ ಮನೋಭಾವನೆಯನ್ನ ಕಾಣ್ತೀವಿ. 11ನೇ ಪ್ರಶ್ನೆ, ಸಮಧಿಕರಾರ್ ಜಗತ್ರಯದೊಳ್ ಇನ್ನೆನಗೆ ಎನ್ನೊಳ್ ಇದಿರ್ಚುವನ್ನರಾರ್ ಸಮರದೊಳ್ ಎಂದು
ತನ್ನ ಭುಜದಂಡವನ್ನು ಈಕ್ಷಿಸಿ. ಈ ಪದ್ಯ ಭಾಗದಲ್ಲಿ ಬಂದಿರುವಂತಹ ಭಾವ ಏನು ಅಂತ ಕೇಳಿದರೆ ಆಪ್ಷನ್ಸ್ ಈ ರೀತಿ ಇದೆ: ರಾವಣನ ಆಕ್ರೋಶ, ರಾವಣನ ಉತ್ಸಾಹ, ರಾವಣನ ನೋವು, ರಾವಣನ ಹತಾಶೆ. ಇಲ್ಲಿ ರಾವಣನ ಉತ್ಸಾಹ ಅನ್ನೋದು ಸರಿಯಾದ ಉತ್ತರ. ಯಾಕಂದ್ರೆ ಈಗಾಗ್ಲೇ ಆತನಿಗೆ ಬಹುರೂಪಿಣಿ ವಿದ್ಯೆ ಅನ್ನುವಂಥದ್ದು ಸಾಧಿತವಾಗಿದೆ. ಹಾಗಾಗಿ ಆ ವಿದ್ಯೆಯ ಮೂಲಕ ನಾನು ಎಲ್ಲವನ್ನ ಗೆಲ್ತೀನಿ ಅನ್ನುವಂತಹ ಉತ್ಸಾಹದಲ್ಲಿ ಆತ ಆಡ್ತಿರುವಂತಹ ಮಾತು ಇದು. ಇದರಿಂದ ಪರಿಮಳವನ್ನ ಅರಿಯಬಹುದು: ಪುಷ್ಪದಿಂದ, ಫಲದಿಂದ, ಕಾಯಿಯಿಂದ, ಚಿಗುರಿನಿಂದ ಅಂತ ಆಪ್ಷನ್ಸ್ ಇದೆ. ಇಲ್ಲಿ ಪುಷ್ಪದಿಂದ ಅನ್ನುವಂತಹದ್ದು ಸರಿಯಾದ ಉತ್ತರ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಆಪ್ಷನ್ಸ್ ಈ ರೀತಿಯಾಗಿದೆ: ದಡ್ಡನೆಂದು, ಕುರುಡನೆಂದು, ಮುದುಕನೆಂದು, ಬಾಲಕನೆಂದು. ಇದಕ್ಕೆ ಉತ್ತರ ಬಾಲಕನೆಂದು. ಹಗೆಯನ್ನ ಬಾಲಕನೆಂದು ಉಪೇಕ್ಷೆ ಮಾಡಬಾರದು. ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಆಯ್ಕೆಗಳು ಈ ರೀತಿಯಾಗಿದೆ: ಒಳ್ಳೆಯ ಮಾತಿಗೆ, ಕನಿಕರದ ಮಾತಿಗೆ, ಭಿನ್ನಾಣದ ಮಾತಿಗೆ, ಕೆಟ್ಟ ಮಾತಿಗೆ. ಭಿನ್ನಾಣದ ಮಾತಿಗೆ. ಉತ್ತರ ಭಿನ್ನಾಣದ ಮಾತಿಗೆ. ಜನರಿಗೆ ಇದಕ್ಕೆ ಗತಿ ಇಲ್ಲ ಅನ್ನೋದು ಪ್ರಶ್ನೆ. ಆಯ್ಕೆಗಳು ಈ ರೀತಿಯಾಗಿದೆ: ನೀರಿಗೆ, ಹಣಕ್ಕೆ, ಗಂಜಿಗೆ, ಮನೆಗೆ. ಗಂಜಿಗೆ ಅನ್ನುವಂತಹದ್ದು ಉತ್ತರ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನ ತಲುಪತೊಡಗಿತ್ತು ಅನ್ನೋದು ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ ಈ ರೀತಿಯಾಗಿದೆ: ಬೌದ್ಧಿಕ ಸ್ತರ, ಮಾನಸಿಕ ಸ್ತರ, ಭಾವನಾತ್ಮಕ ಸ್ತರ, ಶಾರೀರಿಕ ಸ್ತರ. ಉತ್ತರ ಮಾನಸಿಕ ಸ್ತರವನ್ನ ತಲುಪಿತ್ತು. 17ನೇ ಪ್ರಶ್ನೆ: ಎಲವೋ ಹುಲುಮಾನವ ವೆಂಕಪ್ಪಯ್ಯ, ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸೋ. ಈ ಸಾಲುಗಳು ಯಾವ ಭಾವವನ್ನ ವ್ಯಕ್ತಪಡಿಸುತ್ತದೆ? ಆಯ್ಕೆಗಳು ಈ ರೀತಿಯಾಗಿದೆ: ವೆಂಕಪ್ಪಯ್ಯನ ನಿಸ್ವಾರ್ಥ, ಹೊಳೆಗೆ ವೆಂಕಪ್ಪಯ್ಯನವರ ಮೇಲಿನ ಪ್ರೀತಿ, ಪ್ರಕೃತಿಯ ಮೇಲಿನ ಮಾನವರ ಪ್ರೀತಿ, ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ಸರಿಯಾದ ಉತ್ತರ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಆಪ್ಷನ್ಸ್: ಟೆಲಿಫೋನ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್, ಅಂಚೆ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಉತ್ತರ. ನಿರೂಪಕರ ಪ್ರಕಾರ ಇದು ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ. ಆಯ್ಕೆಗಳು: ಊರನ್ನು ಸ್ವಚ್ಛವಾಗಿಡುವುದು, ಕಚೇರಿಯನ್ನು ಸ್ವಚ್ಛವಾಗಿಡುವುದು, ರಸ್ತೆಯನ್ನು ಸ್ವಚ್ಛವಾಗಿಡುವುದು, ತಮ್ಮ ಮನೆ ಸುತ್ತಮುತ್ತ ಸ್ವಚ್ಛತೆ ಮಾಡಿಸುವುದು. ಉತ್ತರ ಊರನ್ನು ಸ್ವಚ್ಛವಾಗಿಡುವುದು. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ. ಆಯ್ಕೆಗಳು ಈ ರೀತಿಯಾಗಿದೆ: ಆನೆ ದೊಡ್ಡ ಪ್ರಾಣಿ, ಅದು ಅಸೂಕ್ಷ್ಮವಾಗಿರುತ್ತದೆ. ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡೇ ಓಡಾಡುತ್ತದೆ. ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುವುದಿಲ್ಲ. ಇದಕ್ಕೆ ಉತ್ತರ ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಮುಂದಿನ ಪ್ರಶ್ನೆ: ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು. ಆಯ್ಕೆಗಳು: ರಾವಣನ ರೂಪವನ್ನು, ಸೌಮಿತ್ರಿಯನ್ನು, ಕಚರಕಾಂತೆಯರನ್ನು, ರಘುತನೂಜನನ್ನು. ರಾವಣನ ರೂಪವನ್ನ ತೃಣ ಸಮಾನವಾಗಿ ಭಾವಿಸ್ತಾಳೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಆಯ್ಕೆಗಳು: ಶಿವ, ಅಂಧಕ, ಮರ್ಕಟ, ಶಿವಶರಣ. ಇಲ್ಲಿ ಉತ್ತರ ಅಂಧಕ. ಯಾವುದನ್ನು ಗೆದ್ದವನನ್ನ ಯೋಗಿ ಎನ್ನಬಹುದು? ಆಯ್ಕೆಗಳು: ಅರಿಷಡ್ವರ್ಗ, ಚಮತ್ಕಾರ, ಪಾಪ, ದುಃಖ. ಉತ್ತರ ಅರಿಷಡ್ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ ಅನ್ನುವಂಥವನ್ನ ಗೆದ್ದವನನ್ನ ಯೋಗಿ ಅಂತ ಹೇಳಿ ಕರಿಬಹುದು. ಜಾಲಿಯ ರಸಾಸ್ವಾದ ಹೇಗಿರುತ್ತದೆ? ಆಪ್ಷನ್ಸ್: ಸಿಹಿಯಾಗಿ, ಹುಳಿಯಾಗಿ, ವಿಷದಂತೆ, ಉಪ್ಪಿನಂತೆ. ಉತ್ತರ ವಿಷದಂತೆ. ಬಾನ್ ಹೊಗರಲ್ಲುಂಟು, ಮರ ಚಿಗುರಲ್ಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಈ ಸಾಲುಗಳಲ್ಲಿ ಹೊಮ್ಮಿರುವ ಕವಿಯ ಭಾವವೆಂದರೆ? ಆಪ್ಷನ್ಸ್ ಈ ರೀತಿಯಾಗಿದೆ: ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗಿಲ್ಲವೆಂಬುದು, ಬದುಕಿನಲ್ಲಿ ನಿತ್ಯ ನೂತನತೆಯು ಸದಾ ಇರುತ್ತದೆಂಬುದು,
ಮುಪ್ಪು ಚಿಂತನೆಗಳು ಸದಾ ಬಾಧಿಸುವವೆಂಬುದು. ಹರೆಯ ಮತ್ತೆ ಮತ್ತೆ ಮರುಕಳಿಸುತ್ತದೆಂಬುದು. ಉತ್ತರ ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗಿಲ್ಲ ಅನ್ನುವಂತಹ ಭಾವವನ್ನ ವ್ಯಕ್ತಪಡಿಸ್ತಿದೆ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ. ಆಯ್ಕೆಗಳು ರುದ್ರಪ್ಪ, ಚಂದ್ರಪ್ಪ, ತಿಮ್ಮಪ್ಪ, ಶಿವನೂರು ಸ್ವಾಮಿ. ಉತ್ತರ ರುದ್ರಪ್ಪ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು, ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎಂದು ಹಾಮಾನ ಹೇಳಿರುವುದರ ಸಾರ. ಆಯ್ಕೆಗಳು ಈ ರೀತಿಯಾಗಿದೆ. ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕ ಹೊಣೆಗಾರಿಕೆಯೂ ಇರುತ್ತದೆ. ಕನ್ನಡದ ಕೆಲಸಗಳು ಸರ್ಕಾರದಿಂದ ಮಾತ್ರ ನಡೆಯಬೇಕು. ಜನಸಾಮಾನ್ಯರಿಗೂ ಕನ್ನಡಕ್ಕೂ ಸಂಬಂಧವಿಲ್ಲ. ಕನ್ನಡಿಗರು ಕನ್ನಡ ಕನ್ನಡ ಎಂದು ಹೋರಾಟ ಮಾಡಬಾರದು. ಇಲ್ಲಿ ಸರಿಯಾದ ಉತ್ತರ ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕ ಹೊಣೆಗಾರಿಕೆಯೂ ಇರುತ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಆನೆಯ ಮಾವುತನ ಹೆಸರೇನು? ಆಯ್ಕೆಗಳು ಈ ರೀತಿಯಾಗಿದೆ. ಶಿವೇಗೌಡ, ವೇಲಾಯುಧ, ಕೃಷ್ಣೇಗೌಡ, ನಾಗರಾಜ. ಸರಿಯಾದ ಉತ್ತರ ವೇಲಾಯುಧ. 29ನೇ ಪ್ರಶ್ನೆ, ಅದು ಹೇಗೆ ಆನೆ ಕೆಲಸ ಅಂತೀಯಾ? ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತು ಹೋಗೋದಿಲ್ವೇನೋ ಎಂಬ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ. ಆಯ್ಕೆಗಳು ಈ ರೀತಿಯಾಗಿದೆ. ದುರ್ಗಪ್ಪನ ಮಾತಿನ ಮೇಲಿನ ನಂಬಿಕೆ, ದುರ್ಗಪ್ಪನ ಮಾತಿನ ಮೇಲಿರುವ ಅಪನಂಬಿಕೆ, ಆನೆಯ ಮೇಲೆ ತಪ್ಪು ಹೊರಿಸಿದ್ದು ಸರಿ ಎಂಬ ಭಾವ, ದುರ್ಗಪ್ಪ ಚಾಡಿಕೋರನೆಂಬ ಭಾವನೆ. ಸರಿಯಾದ ಉತ್ತರ ದುರ್ಗಪ್ಪನ ಮಾತಿನ ಮೇಲಿರುವ ಅಪನಂಬಿಕೆ. ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ. ಆಪ್ಷನ್ಸ್: ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ವಿದ್ಯುತ್ ಇಲಾಖೆ, ಕೃಷಿ ಇಲಾಖೆ. ಉತ್ತರ ವಿದ್ಯುತ್ ಇಲಾಖೆ. ಒಟ್ಟು 30 ಪ್ರಶ್ನೆಗಳಿದೆ. ಈ 30 ಪ್ರಶ್ನೆಗಳಲ್ಲಿ ಒಂದಷ್ಟು ಪ್ರಶ್ನೆಗಳಾದ್ರೂ ನಿಮ್ಮ ಫೈನಲ್ ಎಕ್ಸಾಮಿಗೆ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸರಿಯಾಗಿ ನೋಡಿಕೊಂಡು ನೆನ್ಪಿಟ್ಕೊಂಡು ಹೋಗಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು. ಈ ಹಿಂದೆ ಯಾವ ರೀತಿಯಾಗಿ ಸಹಕಾರವನ್ನ ಕೊಟ್ಟಿದ್ರೋ ಅದೇ ರೀತಿಯಾಗಿ ಸಹಕಾರವನ್ನ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ, ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.